ಬಾರೇ ಮುತ್ತು, ಬಾ. ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಗೂ ಇಲ್ಲ, ಇಲ್ಲೇ ಬಂದೆ. ಏನೋ ತುಂಬ ಒಳ್ಳೆ ಕೆಲಸ ಮಾಡಿದಿರಂತೆ. ನನಗಂತೂ ನೀವು ಮಾಡಿರೋ ಕೆಲಸ ಕೇಳ್ಬಿಟ್ಟು ತುಂಬ ಖುಷಿ ಆಯಿತು. ನಮ್ಮ ಅಕ್ಕ ಹೆಂಗಂತ ಹೇಳ್ತಾ ಇದ್ಲು, ನಮ್ಮ ಸ್ವಾತಿ ಅಕ್ಕ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಾನು ಇವತ್ತು ವಿಡಿಯೋ ಸ್ವಲ್ಪ ಕಡಿಮೆ ಆಗ್ತಾ ಇದ್ದೀನಿ, ಯಾಕಂತಂದರೆ ನಮ್ಮ ಚಾನಲ್ನಲ್ಲಿ ದಿನ 10ರಿಂದ 11 ವಿಡಿಯೋಸು ಬರ್ತಾ ಇದ್ವು. ಇವತ್ತು ಕಾರಣಾಂತರಗಳಿಂದ ನಿನ್ನೆ ನಮ್ಮ ಅಜ್ಜಿಗೆ ಹುಷಾರಿಲ್ಲ. ನಮ್ಮ ಅಜ್ಜಿ ಅಂತಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ಅಮ್ಮನಿಗೆ ಸೀರಿಯಸ್ ಆಗಿಬಿಟ್ಟಿತ್ತು. ಸೀರಿಯಸ್ ಆಗಿದೆ. ಇವಾಗ ಚೆನ್ನಾಗಿದ್ರು ಓಡಾಡಿಕೊಂಡು, ಇವಾಗ ಸ್ವಲ್ಪ ಕಾಲು ಎಲ್ಲ ನೋವಾಗ್ಬಿಟ್ಟು ಓಡಾಡೋಕ್ಕೆ ಬರ್ದಂಗೆ ಆಗಿದೆ. ಹಾಸಿಗೆ ಹಿಡ್ದಿದ್ದಾರೆ. ಅದಕ್ಕೆ ನೆನ್ನೆ ನೋಡ್ಕೊಂಡು ಬರೋಕ್ಕಂತೇಳಿ ನೆನ್ನೆ ಭಾನುವಾರ ಆಗಿರೋದ್ರಿಂದ ನೆನ್ನೆ ಹೋಗಿದ್ವಿ. ನೆನ್ನೆ ಹೋಗಿ ನೋಡ್ಕೊಂಡು ಬಂದ್ವಿ. ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಒಂದು ದಿವಸ ಏನಾದರೂ ಎಲ್ಲಿಗಾದರೂ ಹೋಗಿದ್ದೀವಿ ಅಂತಂದರೆ ವೀಡಿಯೋಸ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಕಾರಣಾಂತರಗಳಿಂದ ಇವತ್ತು 3 ಇಲ್ಲಾಂದರೆ 4 ವಿಡಿಯೋಸು ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಮತ್ತು ಇದಕ್ಕೂ ಬೈತೀರಾ, ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ಬರೀ ಶೇರ್ ಮಾಡಬೇಡಿ ಅಂತ. ಮತ್ತು ಏನು ಮಾಡೋಕ್ಕಾಗುತ್ತೆ, ನಿಮ್ಮ ಹತ್ರ ಹೇಳ್ದಿದ್ರೆ ಮತ್ತೆ ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ನಾಳೆಯಿಂದ ಎಲ್ಲ ವೀಡಿಯೋಸ್ ಖಂಡಿತ 11 ವೀಡಿಯೋಸ್ ಏನು ಬರ್ತಿದ್ವು ನಮ್ಮ ಚಾನಲಲ್ಲಿ ಅವು ಖಂಡಿತ ಬರ್ತವೆ. ಎಲ್ಲಾದರೂ ಹೋದಾಗ ಒಂದಿನ ಅಲ್ಲೇ ಮುಗ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕ್ಷಮಿಸಿ. ಇವಾಗ ಸೀರಿಯಸ್ ಅಂತ ಅಂದಮೇಲೆ ಹೋಗಿ ನೋಡ್ಕೊಂಬರ್ಬೇಕಲ್ಲ. ಹೋಗಿ ನೋಡಲಿಲ್ಲ ಅಂತಂದರೆ ಯಾರಾದರೂ ಏನು ಹೇಳ್ತಾರೆ ಹೇಳ್ರಿ. ಅದಕ್ಕೋಸ್ಕರ ಹೋಗಿ ನೋಡ್ಕೊಂಬಂದಿದ್ದು. ನೆನ್ನೆ ಹೋಗಿದ್ವಿ. ನಾನೇನೇನೋ ಬೇಕು ಅಂತ ವಿಡಿಯೋಸ್ ಎಲ್ಲನ ಸ್ಟಾಪ್ ಮಾಡೋದಿಲ್ಲ, ಹಾಕೋದ. ಹಿಂಗೆ ಏನಾದರೂ ಕಾರಣಗಳು ಬಂದಾಗ, ಈ ರೀತಿ ಏನಾದರೂ ಸಮಸ್ಯೆಗಳು ಬಂದಾಗ ಮಾತ್ರ ವಿಡಿಯೋಸ್ ಹಾಕೋಕ್ಕಾಗಲ್ಲ ಅಷ್ಟೇ. ಇಲ್ಲ ಅಂತಂದರೆ ಮಿಕ್ಕಿದ ಟೈಮಲ್ಲಿ ನಾನು ತಪ್ಪದೆ ವಿಡಿಯೋನ ಮಿಸ್ ಮಾಡದೆ ಹಾಕ್ತೀನಿ. ಅದರಲ್ಲೂ ನಾನು ಇವನು ಒಂದು 3-4 ವಿಡಿಯೋನ ತುಂಬ ಕಷ್ಟಪಟ್ಟು ರಾತ್ರಿ ಟೈಮ್ ಮಾಡಿಟ್ಕೊಂಡು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ನಾಳೆವೆಲ್ಲನ ಖಂಡಿತ ನಾಳೆಯಿಂದನ ಇವತ್ತು ಮಾಡಿಬಿಟ್ಟು ನಾಳೆಯಿಂದ ಕಂಟಿನ್ಯೂಸ್ ಆಗಿ ಟೈಮಿಗೆ ಸರಿಯಾಗಿ ವಿಡಿಯೋಸ್ ಬರ್ತವೆ. ದಯವಿಟ್ಟು ಕ್ಷಮಿಸಿ, ಅರ್ಥ ಮಾಡ್ಕೊಳ್ಳಿ. ನಮಗೂ ಒಂದಿನ ಇಂಥ ಕಷ್ಟ ಸುಖಗಳೆಲ್ಲ ಇರ್ತಾವಲ್ಲ, ಅದಕ್ಕೋಸ್ಕರ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕಂತೇಳಿ ಎಲ್ಲರ ಹತ್ರ ತುಂಬ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ. ಬರೀ ಈ ರೀತಿಯೇ ಮಾಡ್ತೀರಾ, ಹಿಂಗೆ ಮಾಡ್ತೀರಾ ಅಂತ. ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗಲ್ಲ. ಯಾಕಂದರೆ ಈ ರೀತಿ ಪರಿಸ್ಥಿತಿಗಳನ್ನೆಲ್ಲ ಅನುಭವಿಸಿರೋರಿಗೆ ಗೊತ್ತಿರುತ್ತೆ. ಅನುಭವಿಸ್ದೇ ಇರೋರ್ಗಿಲ್ದವ್ರಿಗೆ ಸುಖವಾಗಿ ಚೆನ್ನಾಗಿ ಇರ್ತಾರಲ್ಲ ಅಂಥವ್ರಿಗೆ ಬರೀ ಕಾರಣ ಹೇಳ್ತೀರಾ ಅಂತ ಅನಿಸುತ್ತೆ. ಅವರು ಯಾಕಂತಂದರೆ ವೀಡಿಯೋಸ್ಗೆಲ್ಲ ಅಡಿಕ್ಟ್ ಆಗಿರ್ತಾರೆ. ಅದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇರ್ತೀವಿ, ಯಾವುದಾದ್ರೂ ಒಂದು ಕಾರಣ ಹೇಳ್ತೀರಾ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಈ ರೀತಿ ಪರಿಸ್ಥಿತಿಗಳು ಬಂದಾಗ ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಕ್ಷಮಿಸಿ. ನಾಳೆಯಿಂದ ವಿಡಿಯೋಸ್ ಖಂಡಿತ ಎಲ್ಲ ಬರ್ತವೆ. ಕ್ಷಮಿಸಬೇಕೆಲ್ಲರೂ. ಇನ್ಫಾರ್ಮ್ ಮಾಡಿಲ್ಲ ಅಂತಂದರೆ ಇನ್ಫಾರ್ಮ್ ಮಾಡಿಲ್ಲ, ಅವ್ನು ಪೋಸ್ಟ್ ಹಾಕಿಲ್ಲ, ನೀವೇನು ಹೇಳೇ ಇಲ್ಲ ಅಂತ ಹೇಳ್ತೀರಾ. ಇನ್ಫಾರ್ಮ್ ಮಾಡಿದ್ರೆ ಈ ರೀತಿ ನೀವು ಯಾವುದಾದ್ರೂ ಒಂದು ನೆಪ ಹೇಳ್ತೀರಾ ಅಂತ ಹೇಳ್ತೀರಾ. ಅದಕ್ಕೆ ನಾನು ಒಂದೊಂದು ಟೈಮು ಸುಮ್ಮನೆ ಆಗ್ಬಿಡ್ತೀನಿ. ಹೆಂಗಿದ್ರೂ ಬೈತಾರೆ ಕೆಲವರು ಅಂತೇಳಿ ಸುಮ್ಮನೆ ಆಗ್ಬಿಡ್ತೀನಿ. ದಯವಿಟ್ಟು ಕೆಲವರಿಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಮಾಡಿರೋ ಕೆಲಸ ಕೇಳಿಬಿಟ್ಟು ನಮ್ಮ ಅಕ್ಕ ಹೇಳಿಬಿಟ್ಲು, ಭಾಳ ಖುಷಿ ಆಯಿತು. ಒಳ್ಳೆ ಕೆಲಸ ಮಾಡಿದ್ದೀರಾ. ಆ ವಿನೋತ ಏನೋ ಸರಿಯಾಗಿ ಒಯ್ಕೊಂಡು ಬಿದ್ಲಂತೆ. ನಾವು ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೋಬೇಕು. ರೆಕಾರ್ಡ್ ಮಾಡ್ಕೊಂಡಿಲ್ಲ, ಇವೆರಡರಾಗ ಒಂದು ತೀರ್ಮಾನ ಆಗೋವರೆಗೂ ಬಿಡಲ್ಲ. ಇದನ್ನೇನಾದರೂ ಒಂದು ತೀರ್ಮಾನ ಆಗೋವರೆಗೂ ಬಿಡಲ್ಲ. ಪಾಪ ವಿನೋತ ಸುಮ್ಮನೆ ಬಿದ್ದಂಗಾಯಿತು ಇವಳಿಂದ. ಅವ್ರೇನು ಅದೇ ಬೇಕಲ್ಲೂ ಬೀಳ್ಸಿಲ್ವಲ್ಲ. ಇವಳು ಸ್ಟೆಂಟ್ ಮಾಡೋಕ್ಕೋಗಿ ಇವಳು ಬಿದ್ದಿರೋದು ಅಂಥದ್ರಾಗೆ ಪಾಪ ಅವ್ರಿಗೆ ಇವತ್ತು ಹಿಂಗಾಗೈತೆ ಅಂತಂದರೆ ಬಿಡಲ್ಲ. ತಡಿ, ಇದನ್ನು ನಾನು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗಿ ವಿನೋತಕ್ಕನಿಗೆ ತೋರಿಸಿ ಎರಡರ ಒಂದು ತೀರ್ಮಾನ ಆಗೋವರೆಗೂ ಬಿಡಲ್ಲ. ಮಾಡಿದ್ದು ಹೆಂಗೈತೆ? ಚೆನ್ನಾಗಿದೆಯಾ? ಇದೆಯಾ? ಚೆನ್ನಾಗಿದೆ ಸೌಮ್ಯ ಅಕ್ಕ. ನಿಜವಾಗ್ಲೂ ನನಗೆ ನೀವು ಮಾಡಿರೋದು ಕೇಳಿಬಿಟ್ಟು ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾಡಿದರೆ, ಒಳ್ಳೆ ಕೆಲಸ ಮಾಡಿದರೆ. ಹೆಂಗೆ ಮಾಡಿದ್ದೀರಾ ಸೌಮ್ಯ ಅಕ್ಕ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು? ನಮ್ಮ ಜೀವಿತ ನನಗೆ ಭಾಳ ಖುಷಿ ಪಟ್ಬಿಟ್ಲು ಕಣೆ ಮುತ್ತು. ಇಲ್ಲೋಡು ಹಿಂಗೆ ಅವಳು, ಅಯ್ಯೋ ಅತ್ತೆ ನನಗಂತೂ ಭಾಳ ಖುಷಿ ಆಯ್ತು ಕಣತ್ತೆ ಅಂತ ಅವಳು ನಿನ್ನಂಗೆ ಭಾಳ ಖುಷಿ ಪಟ್ಬಿಟ್ಲು ಜೀವಿತ. ನನ್ನ ಸೊಸೆ ಖುಷಿಯಾಗಿರಲಿ, ಎಲ್ಲರ ಜೊತೆ ಅವಳಿಗೂ ಸಂತೋಷ ಆಗಲಿ. ಅವತ್ತು ಅವಳು ನೋಡಿ ಅವ್ರು ನಕ್ಕಿದ್ರಲ್ಲ, ಮತ್ತೆ ಅದಕ್ಕೇ ಇವತ್ತು ಅವ್ರಿಗೂ ಆಗಲಿ ಸರಿಯಾಗಿ. ಅವ್ರನ್ನ ಇವತ್ತು ಅಳಬೇಕು, ನನ್ನ ಸೊಸೆ ನಗಬೇಕು ಅಂತ ನಾನೇ ಮಾಡಿದ್ದು. ಅವಳು ಗಂಡನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ಲು. ಬಟ್ಟೆ ಇದ್ದಾವೆ ಎಷ್ಟೊಂದು ತೊಳೆಯವು, ಇವಾಗ ಬಟ್ಟೆ ತೊಳೆಯೋಕೆ ಹೋಗ್ತೀನಿ ಅಂತೇಳಿ ಫೋನಲ್ಲಿ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಬಿಟ್ಟು ನಾನು ಆಮೇಲೆ ಗೊತ್ತಾಯ್ತಾ, ಬಂದು ಬೇಗ ದೀಪ ಎಣ್ಣೆ ಇತ್ತು ಮನೇಲಿ, ತೊಗೊಂಡೋಗಿ ಅಲ್ಲಿಗೆ ಹಾಕ್ಬಿಟ್ಟೆ. ಅಲ್ಲೇ ಬಟ್ಟೆ ತೊಳೆಯೋದು ಅಂತೇಳಿ ಅಲ್ಲಿಗೆ ಹಾಕ್ಬಿಟ್ಟೆ. ತೊಗೊಂಡೋಗಿ ಜಾರು ಒಯ್ಕೊಂಡು ಬೀಳಲಿ ಅಂತೇಳಿ ಅಲ್ಲಿಗೆ ಹಾಕ್ಬಿಟ್ಟೆ. ಸೂಪರ್, ತುಂಬ ಒಳ್ಳೆ ಐಡಿಯಾ ಮಾಡಿಬಿಟ್ಟಿದ್ದೀರಾ. ನೀವು ಮಾಡಿದಿರ ಅಂತ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ. ಇಲ್ಲ, ಅವಳಿಗೆ ಹೆಂಗೆ ಗೊತ್ತಾಗುತ್ತೆ ನಾವು ಮಾಡಿರೋದಂತೇಳಿ? ಅವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಕಣಮ್ಮ. ಅವಳಿಗೆ ಹೆಂಗೆ ಗೊತ್ತಾಗುತ್ತೆ? ಅಯ್ಯೋ, ಅವಕ್ಕೆಲ್ಲ ಗೊತ್ತಾದ್ರೆ ತಾನೆ.
ಅವಳೇನೇ ತಿಪ್ಪಲ್ರಾಗ ಹಾಕಿದ್ರು ನಾನು ಮಾಡಿರೋ ಕೆಲಸ ಅಂತೇಳಿ ಅವಳೇನೇ ಮಾಡಿದ್ರು ನಾನು ಮಾಡಿರೋದಂತ ಅವಳ ಕೈಲಿ ಕಂಡಿಡಿಯೋಕ್ಕಂತೂ ಆಗಲ್ಲ. ಕಂಡಿಡಿಯೋದು ಇಲ್ಲ, ಕಂಡಿಡಿಯೋಕ್ಕಾಗೋದು ಇಲ್ಲ. ಇನ್ನೇನೋ ಬಿದ್ದೆ ಬಿಡು ಅಂತೇಳಿ ಸುಮ್ಮನಾಗ್ತಾಳೆ. ನಾನು ಮಾಡಿರೋ ಕೆಲಸ ಅಂತ ಅವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಮತ್ತು ಅವತ್ತು ನನ್ನ ಸೊಸೆ ಬಿದ್ದಾಗ ಅವ್ರು ನಕ್ಕಿದ್ರಲ್ಲ. ಮತ್ತೆ ಅಲ್ಲ, ನನ್ನ ಸೊಸೆ ಬೀಳೋಕ್ಕೇನು ಅವರೇನೇನು ಕಾರಣ ಅಲ್ಲ. ಅವತ್ತು ಅವಳು ಚೇರ್ ಮೇಲೆ ಕೂತ್ಕೊಂಡಿದ್ಲು, ಹಂಗೆ ಸರಿಯಾಗಿ ಕೂತ್ಕೊಂಡಿರಲಿಲ್ಲ, ದಬ್ಬ ಅನ್ನಂಗೆ ಒಯ್ಕೊಂಡು ಬಿದ್ಲು. ಆದರೆ ಇದನ್ನು ಮಾತ್ರ ನಾನಿನ್ನೂ ಬಿಡಬಾರ್ದು, ಅವಳಿಗೆ ಸರಿಯಾಗಿ ಮಾಡಬೇಕು ಅಂತ ನಗ್ಗಿದ್ರಲ್ಲ, ಅವರೆಲ್ಲ ಒಂದಾಗ್ಬಿಟ್ಟವ್ರೆ. ಅವಳು ಗಗನ, ವಿನುತಾ, ಏಮು ಅವರೆಲ್ಲ ಒಂದಾಗ್ಬಿಟ್ಟವ್ರೆ. ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಲೇನೆ. ಸರಿಯಾಗಿ ನೋವಾಗಿರುತ್ತೆ ಅವಳು, ಸರಿಯಾಗಿ ಕಾಲು ಕೈ ಎಲ್ಲನ ನೋವಾಗಿರುತ್ತೆ. ಸರಿಯಾಗಿ ಒಯ್ಕೊಂಡು ಬಿದ್ದವಳೆ. ನಮ್ಮ ಅಕ್ಕ ಹೆಂಗಂದ್ಲ, ಅಯ್ಯೋ ಹಿಂಗಾಯ್ತು ಕಣೆ, ಬಿದ್ದುಬಿಟ್ಲು ಕಣೆ ಸರಿಯಾಗಿ ಅಂತ, ನನಗಂತ ಆಗಲಿ ಸರಿಯಾಗಿ ಆಗಲಿ ಅಂತ. ನಾನು ನಿನ್ನ ಮತ್ತು ಹೆಂಗೆ ಅಂದ್ಕೊಂಡಿದ್ದೆ ಅಂದರೆ ಸೈಲೆಂಟ್ ಅಂದ್ಕೊಂಡಿದ್ದೆ. ಆದರೆ ನೀನು ಸ್ವಾತಿಗಿನ ತುಂಬ ವೈಲೆಂಟು. ಯಪ್ಪ, ನಿನ್ನ ಸೈಲೆಂಟ್ ಅಂದ್ಕೊಬಿಟ್ರೆ ಅಷ್ಟೇ, ನೀನು ತುಂಬ ವೈಲೆಂಟ್ ಕಣೆ. ಎಲ್ಲರೂ ನನ್ನ ಹಂಗೆ ಅಂದ್ಕೊಂಡಿರೋದು. ಹುಡುಗಿ ಅವ್ರ ಅಕ್ಕನಿಗಿನ ತುಂಬ ಸೈಲೆಂಟು ಅಂತ. ನಾನು ಆದ್ರೆ ನಮ್ಮ ಅಕ್ಕನಿಗಿನ ಸ್ವಲ್ಪ ಜೋರೆ. ಮೊನ್ನೆ ಧನು ವಿಷಯದಲ್ಲಿ ಎಲ್ಲರೂ ಹಂಗೆ ಹೇಳೋರು, ನಾನು ನಿನ್ನ ತುಂಬ ಸೈಲೆಂಟ್ ಅಂದ್ಕೊಂಡಿದ್ದೆ ಕಣೆ. ನೀನು ಅವ್ರಿಗೆ ಹಿಂಗೆ ಬುದ್ಧಿ ಕಲಿಸ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ, ಅವ್ರಿಗೆ ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಎಲ್ಲಾನ. ಎಲ್ಲರಿಗೂ ಹಂಗೆ ಆಶ್ಚರ್ಯ ಆಗ್ಬಿಟ್ಟೈತೆ. ಅಯ್ಯೋ, ಇವಾಗಿನ ಜನ ಹೆಂಗೆ ಅಂತಂದರೆ ನಾವು ಹೆಂಗೆ ಅಂತ ನೋಡ್ತಿರ್ತಾರೆ. ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಬಿಡಬಾರ್ದು ನಾವೆಲ್ಲನ. ನಾನೇ ಮಾಡಿದ್ದು, ಅವಳು ನಾನೇ ಕೆಡವಿದ್ದು. ನಾನು ಕೆಡವಲಿಲ್ಲ ಅಂದಿದ್ರೆ ಅವಳು ಇನ್ನೂ ಜಂಬ ಮಾಡೋಳು. ನಾನು ಅದಕ್ಕೆ ಮತ್ತೆ ಒಳ್ಳೆ ಐಡಿಯಾ ಮಾಡಿಬಿಟ್ಟು ಕೇಳಿಸ್ಕೊಂಡೆ, ಲಾಸಿ ಗೊತ್ತಾಗದ್ದೆ ಅವಳು ಮಾತಾಡಿರೋದು ಕೇಳಿಸ್ಕೊಂಡು ನಾನು ಸರಿಯಾಗಿ ಮಾಡಿದೆ. ಲಾಸಿ ಹೋದ್ರು, ಅವಾಗಲೇ ಹಂಗೆ ಅಂದ್ಕೊಂಡು ಸರಿಯಾಗಿ ಆಗುತ್ತಿವತ್ತು ಇವರಿಬ್ರಿಗೂ ಹೋಗ್ರಿ ಸರಿಯಾಗಿ ಯಾರನ್ನ ಇಬ್ಬರಕ್ಕೊಬ್ರು ಬೀಳ್ತಾರೆ ಅಂತ ಅಂದ್ಕೊಂಡೆ. ಹಂಗೆ ಆಯಿತು. ಇವಳು ಬಿದ್ದಿದ್ರೆ ಚೆನ್ನಾಗಿರೋದು, ಇವೇಮಿ ಎಂಬಳು ಇನ್ನೂ. ಏನು ಮಾಡ್ತೀಯ, ಅವಳು ಹೋಗಲ್ವಲ್ಲ. ಮನೇಲೆ ಎಲ್ಲ ಚೆನ್ನಾಗೈತೆ, ಎಲ್ಲ ಅಲ್ಲೇ ವಾಷಿಂಗ್ ಮಿಷಿನ್ ತಂದವಳೆ, ಅಲ್ಲೇ ಎಲ್ಲ ಬಟ್ಟೆ ತೊಳ್ಕೊಂಡು ಎಲ್ಲೂ ವಾಚಕ್ಕೆ ಹೋಗಲ್ಲ. ಇವಳು ಅಂತಂದರೆ ಎಲ್ಲ ಹೋಗ್ತಾಳೆ. ರೀತ ಏನು ಜಂಬ ಮಾಡೋಳು ಯಪ್ಪ. ಅವಳಿಗೆ ಸರಿಯಾಗಿ ಮಾಡ್ದಂಗೆ ಆಯ್ತು ತಗ. ಏನು ಹಂಗೇನೆ ಯಪ್ಪ, ಮೊದಲು ಸೊಸೆ ಕಂಡ್ರೆ ಸೇರ್ತಿರ್ಲಿಲ್ಲ, ಈಗ ಹಂಗೆ ಬುದ್ಧಿವಂತಿಕೆಯಿಂದ ಎಲ್ಲರ ಜೊತೆ ಚೆನ್ನಾಗಿದ್ದಾಳೆ. ಏನು ಹಂಗೆ ಎಲ್ಲರ ಜೊತೆ ಹಿಂಗೆ ಚೆನ್ನಾಗಿದ್ಲು ಅನ್ನೋ ಥರ ಬಿಲ್ಡಪ್ ಕೊಡ್ತಾಳೆ ರೀತಾ ನೋಡು. ಭಾಳ ಬಿಲ್ಡಪ್ ಕೊಡ್ತಾಳೆ ಅವಳು. ಅವಳಿಗೆ ಸರಿಯಾಗಿ ಮಾಡ್ತೀನಿ ತಾಡಿ. ಏನು ಹಂಗೆ ಹಿಂಗೆ ಇದ್ಲು ಸೊಸೈತಾಗ ಯಾವಾಗಲೂ ಮೊದಲಿಂದಲೂ ಅನ್ನೋ ಥರ ಬಿಲ್ಡಪ್ ಕೊಡ್ತಾಳೆ. ಮುತ್ತು ಅದೇ ಮತ್ತೆ ಏನು ಅವಳೆ ನೀನು ಯಾವಾಗ್ಲೂ ಹಿಂಗೆ ಇದ್ಲು ಅನ್ನಂಗೆ ಆಡ್ತಾಳೆ. ನನಗೇನೋ ಭಾಳ ಖುಷಿ ಆಯಿತು. ಸೂಪರ್ ಸೌಮ್ಯಕ್ಕ, ಗುಡ್ ಐಡಿಯಾ ಮಾಡಿದ್ಯಾ. ಒಳ್ಳೆ ಐಡಿಯಾ ಮಾಡಿಬಿಟ್ಟು ಸರಿಯಾಗಿ ದಬಾಕಿದ್ಯಾ ಅವ್ರನ್ನ. ಕಣಿಯಲ್ಲ ಅವಳ್ಯಾರ, ನೀವು ಮಾಡ್ತೀನಿ. ಏನು ಮೆರೆದಾಡ್ತಾ ಇದ್ದೀರಾ. ಪಾಪ ಅವೇನು ಏನು ತಪ್ಪು ಮಾಡ್ದಿಲ್ದೇ ಇರೋರಿಗೆ ಇಂಥದ್ದು ಮಾಡಿದ್ದೀರಾ. ತಾಡಿಯ ಸರಿಯಾಗಿ ಸಿಕ್ಕಾಕೊಂಡ್ರಿ ಅಂದರೆ ನಿಮ್ಮನ್ನು ಮಾತ್ರ ಬಿಡಲ್ಲ. ಹೇಳ್ಬಿಟ್ಟು ಎರಡರಾಗ ಒಂದು ತೀರ್ಮಾನ ಆಗೋವರೆಗೂ ಬಿಡಲ್ಲ. ತಾಡಿ ಏನೋ ತಿಳ್ಕೊಬಿಟ್ಟವ್ರು ಸುಮ್ಮನೆ ಆಗ್ಬಿಡ್ತಾರೆ ಅಂತ ತಿಳ್ಕೊಬಿಟ್ಟವ್ರೆ. ಹಿಂಗೆ ಸಿಕ್ತಾಗ ಯಾರೂ ಬಿಡಲ್ಲ. ಅವ್ರಿಗೆ ಯಾಕಾದ್ರೂ ಮಾಡಿದ್ವೋ, ಹಿಂಗೆ ಮಾಡಬಾರ್ದಾಗಿತ್ತು ಅನ್ಕೋಬೇಕು, ಹಂಗೆ ಮಾಡಿಸ್ತೀನಿ ತಾಡಿ. ಇವಾಗ ಅನ್ಕೊಂತಿರ್ತಾರೆ ಹೆಂಗೆ ಬಿದ್ದೆ, ಯಾರೋ ಬೀಳ್ಸವ್ರೆ ಅಂತ. ಆ ರೀತಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ನೀವೇ ಮಾಡಿದ್ದು ಹಂಗೆ ಹಿಂಗೆ ಅಂತ ಮಾತಾಡೋಕೆ ಬರೋಳು. ಅವಳಿಗೇನೇನು ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಇದ್ದಾಳೆ. ಅವಳಿಗೆ ಗೊತ್ತಾಗಿದ್ರೆ ಬಂದು ಮಾತಾಡೋಳು. ಹಂಗೆ ಹಿಂಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡೋಳು ಅವಳು. ನಾವು ನಮ್ಮ ಹುಡ್ಗೋಗೆ ಹೇಳಿದ್ರೆ ಇನ್ನೂ ಸರಿಯಾಗಿ ಇದು ಮಾಡೋಣ. ನಮ್ಮ ಹುಡ್ಗಗೆ ನಾವೇ ಬೇಡಪ್ಪ ಹೋಗ್ಬೇಡ, ಕಂಡ ಸುದ್ದಿ ಹೋಗ್ಬೇಡ ಅಂತೀವಿ. ನಮ್ಮ ಹುಡ್ಗೋಗೆ ಏನಾನ ಹೇಳಿದ್ರೆ ಅಷ್ಟೇ ರೈತನಿಗೆ. ಅವರು ಇಲ್ಲೋಡು ನಮ್ಮ ಪಾಪ ಹಂಗೆ ಬೈಯತ್ ಕರ್ದಾಗ ಹೆದರ್ಕೊಂಡವ್ರಿ. ನಮ್ಮ ಪಾಪ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ, ಬೈತಾನಲ್ಲ, ಅದಕ್ಕೆ ನಮ್ಮ ಕಂಡ್ರೆ ಹೆದರ್ಕೊಂಬ್ತಾರೆ ಅವ್ರು. ಇಲ್ಲ ಅಂದಿದ್ರೆ ನೋಡ್ಯಾರ ಹಂಗೆ ನಮಗೆ ಎಷ್ಟು ಕೇಣಿ ಕಿತಾಪತಿ ಮಾಡೋರು ಗೊತ್ತೇ ನಮಗೆ. ಸರಿಯಾಗಿ ನಮ್ಮ ಹುಡುಗ ಜಾಡ್ಸೋದಕ್ಕೆ ಮತ್ತು ನಮ್ಮ ಹುಡುಗಿಗೆ ಹೆದರ್ಕೊಂಬ್ತಾರೆ. ಅಯ್ಯೋ ಕುಡಿದು ಬರ್ತಾನಪ್ಪ ಯಾತನ ಮಾತಾಡ್ತಾರಪ್ಪ ಅಂತ ಹೆದರ್ಕೊಂಬ್ತಾರೆ ಲೌಡ್ಯಾರು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನನ್ನ ಕೈಗೆ ಸಿಗಬೇಕಿದ್ರೆ ಇದನ್ನೆಲ್ಲ ತಗೊಂಡೋಗಿ ವಿನೂತಂಗೆ ಹೇಳ್ಬಿಟ್ಟು ಎರಡರಕ್ಕೊಂದು ತೀರ್ಮಾನ ಮಾಡಿಸ್ತೀನಿ. ಬಿಡಲ್ಲ, ಸರಿಯಾಗಿ ಏನಾದರೂ ಒಂದು ಆಗಬೇಕು. ಬಿಡಲ್ಲ, ಆಗೋವರೆಗೂ ಬಿಡಲ್ಲ. ಏನೋ ಒಂದು ಪಂಚಾಯತಿಗೆ ಹಾಕೋದ, ಕಂಪ್ಲೇಂಟ್ ಕೊಡೋದ, ಏನಾದರೂ ಮಾಡಬೇಕು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.